ಮೈಸೂರು ದಸರಾ ಇದರ ಉದ್ಘಾಟನೆಗೆ ಬಾನು ಮುಸ್ತಾಕ್ ಅವರನ್ನ ಸರ್ಕಾರ ಆಯ್ಕೆ ಮಾಡಿದೆ. ಜನ ಅಭಿಪ್ರಾಯ ತಿಳ್ಕೊಳ್ಳೋಣ ಬನ್ನಿ. ನಮಗೂ ವಿರೋಧ ಇದೆ. ಈಗ ಹಣೆ ಕುಂಕುಮ ಇಟ್ಕೊಳ್ಳಂಗಿಲ್ಲ, ಪೂಜೆ ಮಾಡಂಗಿಲ್ಲ. ನಮ್ಮ ನಾಡ ದೇವತೆಗೆ ಕುಂಕುಮ ಇಟ್ಕೋಬೇಕು, ಸೀರೆ ಉಟ್ಕೊಂಡು ಲಕ್ಷಣವಾಗಿ ಪೂಜೆ ಮಾಡಬೇಕು. ಖರ್ಚು ಮಾಡ್ಸೋದ್ರಿಂದ ಏನು ಉಪಯೋಗ? ಎಲ್ಲರೂ ನಾವು ಬರ್ತೀವಿ, ನಾವು ಮುಸ್ಲಿಮರು ಬರ್ತೀವಿ, ಹಿಂದೂಗಳು ಬರ್ತಾರೆ, ಕ್ರಿಶ್ಚಿಯನ್ಸ್ ಅವರು ಬರ್ತಾರೆ, ಎಲ್ಲರೂ ಸೇರಿ ಮಾಡಿದ್ರೆ ಅದು ಮೈಸೂರು ದಸರಾ. ಈ ಸರ್ಕಾರದವ್ರು ಮಾಡ್ತಿದಾರಲ್ಲ, ಇದು ಕಂತ್ರಿ ಕೆಲಸ, ಇದು ಸುಮ್ಮನೆ ತಂದಿಕ್ಕೋ ಕೆಲಸಗಳು ಇವೆಲ್ಲ. ನಾವು ಹಿಂದೂ ಮುಸ್ಲಿಮ್ಸ್ ಎಲ್ಲ ಒಂದೇನೆ, ಆಯ್ತಾ? ನಿಲ್ಲಿಸಬಾರ್ದು ಅಷ್ಟೇ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಸೋಷಿಯಲ್ ಇಂಪ್ಯಾಕ್ಟ್. ಇವತ್ತಿನ ವಿಷಯ ಮೈಸೂರು ದಸರಾ. ಇದರ ಉದ್ಘಾಟನೆಗೆ ಬಾನು ಮುಸ್ತಾಕ್ ಅವರನ್ನ ಸರ್ಕಾರ ಆಯ್ಕೆ ಮಾಡಿದೆ. ಯಾರು ಈ ಬಾನು ಮುಸ್ತಾಕ್ ಅಂದ್ರೆ, ಇವರ ಮೂಲತಃ ಹಾಸನದವರು. ಬರಹಗಾರ್ತಿ, ವಕೀಲೆ. ಇವರ ಬರೆದಂತ ಕೃತಿ ಆರ್ಟ್ ಲ್ಯಾಂಪ್ಗೆ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ನೀಡಲಾಗಿದೆ. ಇವರ ಬಗ್ಗೆ ಜನ ಅಭಿಪ್ರಾಯ ತಿಳ್ಕೊಳ್ಳೋಣ ಬನ್ನಿ. ಸರ್, ಇವತ್ತು ಮೈಸೂರು ದಸರಾ ಉದ್ಘಾಟನೆಗೆ ಬಾನು ಮುಸ್ತಾಕ್ ಅವರನ್ನು ಕರೀತಾ ಇದ್ದಾರೆ. ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನಮಗೂ ವಿರೋಧ ಇದೆ. ವಿರೋಧ ಅಂದರೆ ಪಕ್ಷಗಳ ಓಲೈಕೆ ಮಾಡೋ ಪಕ್ಷಗಳ ಬಗ್ಗೆ ನಮ್ಮದು ಏನು ಅನಿಸಲ್ಲ ನಮಗೆ. ಆದರೆ ಇಲ್ಲೇನು ಬರ್ತಾ ಇದೆ, ಹಿಂದೂ ಮುಸ್ಲಿಂ ಅವ್ರಿಗೆ ಇಬ್ಬರಿಗೂ ತಂದಿಡ್ತಾ ಇದ್ದಾರೆ. ಇಲ್ಲಿ ಇಬ್ಬರು ಪ್ರಶಸ್ತಿ ಇಬ್ಬರಿಗೂ ಬಂದಿದೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ದೀಪಾ ಬಸ್ತಿ ಅವ್ರಿಗೂ ಬಂದಿದೆ. ದೀಪಾ ಬಸ್ತಿ ಅವರಿಂದ ಬಾನು ಮುಸ್ತಾಕ್ ಅವ್ರಿಗೆ ಬಂದಿರೋದು ಹೇಳಬೇಕು ಅಂದರೆ. ಏನಕ್ಕೆ ಅನುವಾದ ಮಾಡಿರೋದು ಅವರು, ದೀಪಾ ಬಸ್ತಿ ಅವರು ಅನುವಾದ ಮಾಡಿರೋದು. ಇವರು ಏನು ಬರೆದಿದ್ರು ಅದನ್ನು ದೀಪಾ ಬಸ್ತಿ ಅವರು ಅದನ್ನು ಅನುವಾದ ಮಾಡಿ ಅದರಿಂದ ಬೂಕರ್ ಪ್ರಶಸ್ತಿ ಬರೋ ಹಾಗೆ ಮಾಡಿದ್ದಾರೆ ಅವರು. ಹಾಗಾಗಿ ಇಬ್ಬರು ಬಂದು ಇನಾಗ್ರೇಟ್ ಮಾಡಿದ್ರೆ ಅದಕ್ಕೊಂದು ಬೆಲೆ ಇರುತ್ತೆ, ಒಂದು ಜನರಿಗೂ ಒಂದು ಸಂದೇಶ ಇರುತ್ತೆ. ಸರ್, ಬಾನು ಮುಸ್ತಾಕ್ ಅವ್ರನ್ನ ಮಾಡಲಿ, ಸಂತೋಷ. ಯಾಕೆಂದ್ರೆ ನಮ್ಮ ಸಮಾಜದಲ್ಲಿ ಎಲ್ಲರೂ ಒಂದೇನೆ. ಆದರೆ ಉದ್ದೇಶ ಏನಿಲ್ಲ, ಇವರು ಪ್ರತಿಯೊಂದಕ್ಕೂ ಈ ಮುಸ್ಲಿಂ ಮತ್ತೆ ಹಿಂದೂ ಅನ್ನೋದನ್ನ ಎತ್ಕಟ್ಟಿ ಇವರು ಪೂಜೆ ಮಾಡಿಸ್ತಾರೆ. ಯಾಕೆಂದ್ರೆ ಈಗ ಮುಸ್ಲಿಮಲ್ಲಿ ಈಗ ಹಣೆ ಕುಂಕುಮ ಇಟ್ಕೊಳ್ಳಂಗಿಲ್ಲ, ಪೂಜೆ ಮಾಡಂಗಿಲ್ಲ. ನಮ್ಮ ನಾಡ ದೇವತೆಗೆ ಕುಂಕುಮ ಇಟ್ಕೋಬೇಕು, ಸೀರೆ ಉಟ್ಕೊಂಡು ಲಕ್ಷಣವಾಗಿ ಪೂಜೆ ಮಾಡಬೇಕು. ಈ ಅಮ್ಮ ಕೇಳಿದ್ರೆ ನಾವು ಮುಸ್ಲಿಮು, ನಾವು ಇಟ್ಕೊಳ್ಳಲ್ಲ, ಪೂಜೆ ಮಾಡಲ್ಲ ಅಂತ ಇವರು ವಿರೋಧ ವ್ಯಕ್ತಪಡಿಸ್ತಾರೆ. ಸಿದ್ದರಾಮಯ್ಯ ಅವರು ಮಸೀದಿಗೆ ಹೋಗ್ತಾರೆ, ಟೋಪಿ ಹಾಕತಾರೆ, ಶಾಲ ಹಾಕತಾರೆ, ನಮಾಜ್ ಮಾಡ್ತಾರೆ. ಅದಕ್ಕೆ ಯಾವುದು ಏನು ಬೇರೆ ಏನಿಲ್ಲ. ಇಲ್ಲಿ ನಮ್ಮ ಪೂಜೆಗೆ ಇವರು ಬನ್ನಿ ಅಂದರೆ ಕುಂಕುಮ ಇಡಲ್ಲ, ಇದು ಮಾಡಲ್ಲ ಅಂತಾರೆ. ಅಂಥವ್ರನ್ನ ಕರ್ಕೊಬಂದು ಪೂಜೆ ಮಾಡಿಸಿ ಓಪನ್ ಮಾಡೋ ಅಂಥ ಅವಶ್ಯಕತೆ ಏನಿಲ್ಲ. ಒಂದೇ ಒಂದು ದರ್ಗಾ ಓಪನಿಂಗ್ ಆಗಲಿ, ಇನ್ನೊಂದಾಗಲಿ, ಏನಾದರೂ ಆಗಲಿ, ಇವರು ಮುಸ್ಲಿಂ ಅವರು ಹಿಂದೂಗಳನ್ನ ಕರೆಸಿ ಎಲ್ಲಾದರೂ ಪೂಜೆ ಮಾಡಿಸೋರ? ಇವ್ರು ಮಾತ್ರ ಯಾಕೆ ನಮ್ಮ ನಾಡ ದೇವತೆಗೆ ಕರೆಸಿ ಮುಸ್ಲಿಂ ಅವ್ರನ್ನ ಪೂಜೆ ಮಾಡಿಸ್ಬೇಕು ಹೇಳಿ? ಉದ್ದೇಶ ಏನು? ಇದು ತೊಂದಿಕ್ಕ ಕೆಲಸ ಅಷ್ಟೇ. ಅವರೇ ನಮ್ಮನ್ನು ಕರೆದಿಲ್ಲ, ನೀವೇ ಕರೆಯೋ ಅವಶ್ಯಕತೆ ಇತ್ತಿಲ್ಲ. ನಮ್ಮಲ್ಲೇ ಜನಗಳು ಬೇಕಾದಷ್ಟು ಜನ ಇದ್ರು, ನೀವೇ ಮಾಡ್ರಿ, ಮುಖ್ಯಮಂತ್ರಿಗಳೇ ಮಾಡಲಿ, ನಮಗೆ ಸಂತೋಷ. ನಮಗೆ ಬೇರೆಯವ್ರು ಮಾಡೋ ಅಂಥದ್ದು ಅವಶ್ಯಕತೆ ಇಲ್ಲ, ನೀವೇ ಮಾಡಿ ಪೂಜೆನ. ಬಾನು ಮುಸ್ತಾಕ್ ಅವ್ರನ್ನ ಕರ್ಸೋ ಉದ್ದೇಶ ಏನಿದೆ? ಓಲಿ ಅವ್ರು ಖರ್ಚು ಮಾಡ್ಸೋದ್ರಿಂದ ಏನು ಉಪಯೋಗ? ಅವರು ಕವಿಗಳು, ಸಮಾಜ ಸೇವೆ ಮಾಡ್ತಾರೆ, ಮತ್ತೆ ವಕೀಲರು. ನಮ್ಮ ಹಿಂದೂಗಳು ಏನು ಮಾಡಿದ್ದಾರೆ ಹೇಳಿ? ಯಾವ್ದಾದ್ರು ನಮ್ಗೆ ಗೊತ್ತಿಲ್ಲ. ನಾವು ಅವ್ರನ್ನ ಇವಾಗಿಂದ ನೋಡ್ತಾ ಇದ್ದೀವಿ, ನಮ್ಗೆ ಗೊತ್ತಿಲ್ಲ ಏನು ಮಾಡಿದ್ದಾರೆ. ನಮ್ಮ ಮುಖ್ಯಮಂತ್ರಿಗಳು ಹೇಳಿ, ಇಂಥವ್ರೆಲ್ಲ ಮಾಡ್ಕೊ ಬಂದವ್ರೆ, ನಮ್ಮ ಹಿಂದೂಗಳಿಗೆ ಇಂಥದ್ದು ಒಳ್ಳೇದು ಮಾಡೋರೆ, ನಮ್ಮ ಹಿಂದೂ ಜನಕ್ಕೆ, ನಮ್ಮ ನಾಡ ದೇವತೆಗೆ, ನಮ್ಮ ದೇವಸ್ಥಾನಗಳಿಗೆ ಇಂಥದ್ದು ಒಳ್ಳೇದು ಮಾಡೋರೆ. ಕವಿ ಬರ್ದವ್ರೆ, ಪ್ರಶಸ್ತಿ ತಗೊಂಡವ್ರೆ, ಸಂಪಾದನೆ ಮಾಡೋರೆ ಅಷ್ಟೇ. ಕವಿಗಳೆಲ್ಲ ಎಷ್ಟೊಂದು ಅವರೊಬ್ಬರೇ ಇರೋದು ಕವಿಗಳು, ಬೇರೆ ಯಾರು ಇಲ್ವಾ? ನಮ್ಮ ಹಿಂದೂಗಳು ಯಾರು ಕವಿಗಳಿಲ್ವಾ? ಅವರು ಮಾಡಲಿ, ನಮಗೇನು ಒಬ್ಬ ಮನುಷ್ಯ ಆಗಿ ಮಾನವೀಯತೆಗೆ ಮಾಡಲಿ. ದೇವ್ರ ಪೂಜೆ ಮಾಡೋದಕ್ಕೆ ಯಾರು ಹಿಂದೂ ಮುಸ್ಲಿಂ ಅಂತ ನಾವು ಭೇದ ಭಾವ ಇಲ್ಲ. ನಮ್ಮ ಹಿಂದೂ ದೇವತೆಗೆ ಏನು ಬೇಕು ಸಂಪ್ರದಾಯಕ್ಕೆ ಆ ಥರ ಮಾಡಲಿ. ಆ ಥರ ಮಾಡಂಗಿತ್ತು ಅಂದರೆ ನಾವು ಒಪ್ಕೋತೀವಿ, ನಾವು ಗೌರವಿಸ್ತೀವಿ. ಕುಂಕುಮ ಹಿಡ್ಕೊಳ್ಳಿ, ಸೀರೆ ಉಟ್ಕೊಳ್ಳಿ, ಅವರು ಬುರ್ಕಾ ತೆಗೀಲಿ, ಬಂದು ಪೂಜೆ ಮಾಡ್ತಾರ, ಅದು ಮುಖ್ಯ ಅಲ್ಲ. ಅವರು ಮುಸ್ಲಿಮ್ಸಲ್ಲಿ ಒಬ್ರು ಯಾರೋ ಹೇಳೋರೆ, ಒಫ್ಕಾಯಿಂದ ಪರ್ಮಿಷನ್ ತಗೊಂಡ್ರೆ ಮಾತ್ರ ಮಾಡ್ಬೇಕಂತ. ಯಾಕೆ? ನಮ್ಮ ಪೂಜೆ ಮಾಡಿ, ನಾವು ಖರ್ಚಿ, ನಾವು ಸನ್ಮಾನ ಮಾಡಿ, ನಾವು ಪೂಜೆ ಕೊಡೋದೇ ಇದು ದೊಡ್ಡದು. ಅದ್ರಲ್ಲಿ ಬೇರೆ ಅವ್ರು ಪರ್ಮಿಷನ್ ತಗೊಂಡು ಮಾಡ್ಬೇಕಂತ. ಇದು ಯಾವ ನ್ಯಾಯ? ಇದು ಯಾರು ಹೋಗ್ತಾರೆ? ಈಗ ನಿಮ್ಮನ್ನು ಅತಿಥಿಗ ಕರೆದಿದ್ದೀವಿ, ನಾವು ಅತಿಥಿಯಾಗಿ ಬರಬೇಕು, ಹೋಗ್ಬೇಕು. ಅದಕ್ಕೆ ಇನ್ನೊಬ್ರು ಪರ್ಮಿಷನ್ ಬೇಕು, ಆ ಅತಿಥಿನೇ ಬೇಡ ನಮಗೆ. ಎಲ್ಲದರಲ್ಲೂ ಹಿಂದೂ ಮುಸ್ಲಿಮೇ ತೋರಿಸ್ಬೇಕಾ ಇವರು?
ಕರೆಕ್ಟಾಗಿ ಎಲ್ಲರೂ ಎಲ್ಲ ಥರ ಜೀವನ ಮಾಡ್ಕೊಂಡು ಕರೆಕ್ಟಾಗಿದ್ದಾರೆ. ಈ ಸರ್ಕಾರದವ್ರು ಮಾಡ್ತಿದಾರಲ್ಲ, ಇದು ಕಂತ್ರಿ ಕೆಲಸ. ಇದು ಸುಮ್ಮನೆ ತಂದಿಕ್ಕೋ ಕೆಲಸಗಳು ಇವೆಲ್ಲ. ಯಾಕೆ ಬೇಕದು ಅವರಿಗೆ? ಅವ್ರವ್ರದ್ದು ಅವ್ರ ಧರ್ಮದ ಅವ್ರಿಗೆ ಬೇಡ ಅಂತ ಹೇಳಿದ್ಮೇಲೆ ಇವ್ರು ಬಲವಂತವಾಗಿ ಮಾಡಿಸೋಂಥದ್ದೇನಿದೆ? ಹೌದು ಸರ್, ಅವ್ರ ಧರ್ಮದಲ್ಲೇ ಕೆಲವರು ವಿರೋಧ ಮಾಡ್ತಿದ್ದಾರೆ ಬೇಡ ಅಂತ ಇದ್ದಾರೆ. ಅವರೇ ಬೇಡ ಅಂತಂದ್ಮೇಲೆ ಇವ್ರು ಬಲವಂತವಾಗಿ ಮಾಡಿಸೋಂಥದ್ದೇನಿದೆ? ನಮ್ಮಲ್ಲಿ 1000 ಜನ ಇದ್ದಾರೆ. ಹಂಗಂತ ನಾವೇನು ಅವ್ರು ಮಾಡಬಾರ್ದು ಅಂತ ಹೇಳ್ತಿಲ್ಲ. ಮಾಡದೇ ಇರೋ ಬೇಡ ಅಂತಿರೋಂಥವ್ರನ್ನ ನೀವು ಬಲವಂತವಾಗಿ ಮಾಡಿಸೋಂಥ ಅವಶ್ಯಕತೆ ಏನಿದೆ? ಈ ಏನು ವಿರೋಧ ಅಂದ್ರೆ ಹಿಂದೂ ಸಂಪ್ರದಾಯಕ್ಕೆ ಅವರು ಮರ್ಯಾದೆ ಕೊಡೋದಿಲ್ಲ ಅನ್ನೋದೇ ಅಲ್ಲ. ಅವ್ರು ಫಸ್ಟ್ ಆಫ್ ಆಲ್ ಅವರೇ ಬಾಯ್ಬಿಟ್ಟು ಹೇಳಿದಾರಲ್ಲ, ಯಾರನ್ನ ತಗೊಂಬಂದು ಕನ್ನಡದವ್ರನ್ನ ಹಿಂಗೆ ಕೂರಿಸಿದ್ದೀರಾ, ಹಂಗೆ ಕೂರಿಸಿದ್ದೀರಾ, ಅದ್ರ ಒಂದು ಬಣ್ಣ ಕಟ್ಟಿ ಯಾರನ್ನೋ ಒಂದು ಮೂರ್ತಿ ಮಾಡಿ ಕೂರಿಸಿದ್ದೀರಾ ಅಂತೆಲ್ಲ ಹೇಳ್ತಾ ಇರ್ಬೇಕಾರೆ ಅಂಥ ಬಲವಂತವಾಗಿ ಮಾಡಿಸೋಂಥದ್ದೇನಿದೆ ಅವ್ರ ಹತ್ರ? ಬೇಕಾದ ಜನ ಇದಾರಲ್ಲ ಇಲ್ಲಿ ಮಾಡೋ ಅಂಥವ್ರು, ಮಾಡಿಸಿ. ಅದು ಬಿಟ್ಬಿಟ್ಟು ನೀವು ಅವ್ರ ಧರ್ಮದಲ್ಲೇ ಅವರೇ ಬೇಡ ಅಂತ ಇದ್ದಾರೆ. ಈ ಅಪ್ಪಂಗೆ ಯಾಕೆ ಬೇಕು ಈ ಸಿದ್ದರಾಮಯ್ಯ ಹಿಂಗಂತದ್ದು? ಯಾರು ಜನಗಳಿಗೆ ಬೇಡ, ಆ ಜನಗಳಿಗೂ ಬೇಡ, ಈ ಜನಗಳಿಗೂ ಬೇಡ ಅಂಥದ್ದು ಈ ಅಪ್ಪ ಯಾಕೆ ಫೋರ್ಸ್ಫುಲ್ಲಾಗಿ ಮಾಡಿಸೋಂಥದ್ದು ಏನಿದೆ ಈ ಅಪ್ಪಂಗೆ? ಸುಮ್ಮನೆ ಅವರು ಇವ್ರ ಮಧ್ಯದಲ್ಲಿ ತಂದಿಡೋ ಕೆಲಸ ಅಷ್ಟೇ ಇವ್ರು ಮಾಡೋದು. ಎಲ್ಲರೂ ಕರೆಕ್ಟಾಗಿದ್ರೆ ಕರೆಕ್ಟಾಗಿ ಇದಾಗ್ಬಿಡುತ್ತಲ್ಲ, ಅದಕ್ಕೆ ಏನಾದರೂ ಒಂದು ತಂದು ಇಡ್ತಿರ್ಬೇಕಲ್ಲ ಮಧ್ಯದಲ್ಲಿ. ಆ ಕೆಲಸನೇ ಇವ್ರು ಮಾಡೋದು. ಇವರು ವಿರೋಧ ಅನ್ನೋದಕ್ಕಿಂತ ಬಂದು ನಾವು ಹಿಂದೂ ಮುಸ್ಲಿಮ್ಸ್ ಎಲ್ಲ ಒಂದೇನೆ. ಆಯ್ತಾ, ನಾವು ಏನಂದ್ರೆ ಬ್ರದರ್ಸ್ ಇದ್ದೀವಿ. ಈ ಪೊಲಿಟಿಷಿಯನ್ಸ್ ಇಂದ ಇದೆಲ್ಲ ಆಗ್ತಾ ಇರೋದು ಪ್ರಾಬ್ಲಮ್ ಇದು. ಏನು ಅಂತಂದ್ರೆ ಅವರು ಮೂರ್ತಿ ಪೂಜೆನ, ಚಾಮುಂಡೇಶ್ವರಿ ವಿಗ್ರಹನ ಪೂಜೆ ಮಾಡಬೇಕು, ಕುಂಕುಮ ಇಕ್ಕಬೇಕು, ಹಿಂದೂ ಸಂಪ್ರದಾಯದಂಗೆ ಅವರು ಇದು ಮಾಡಬೇಕು. ಒಂದೇ ಪಾಯಿಂಟು, ಬೇರೆ ಇನ್ನೇನು ಅವ್ರ ಕೈಲೇ ಮಾಡಿಸಿ. ಆದರೆ ಅವರು ನಮ್ಮ ನಾಡು ದೇವತೆಗೆ ಪೂಜೆ ಮಾಡಬೇಕು, ಹೂವು ಇಟ್ಕೋಬೇಕು, ಕುಂಕುಮ ಇಟ್ಕೋಬೇಕು, ಆಯಿತಾ. ಮತ್ತು ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರದಲ್ಲಿ ಈ ಸೀರೆ ಉಟ್ಕೋಬೇಕು. ಇದು ಮಾಡೋದಾದರೆ ಉತ್ಸವ ಕೈಲೇ ಮಾಡಿಸಿ, ನಮ್ದು ಏನು ತೊಂದರೆ ಇಲ್ಲ. ನಾವು ಹಿಂದೂ ಮುಸ್ಲಿಂ ವಿರೋಧಿ ಅಲ್ಲ. ಮುಸ್ಲಿಂ ಅವ್ರಿಗೆ ಕರೆಸ್ಬೇಡ ಅಂತ ನಾವು ಹೇಳ್ತಿಲ್ಲ. ದೀಪಾ ಬಸ್ತಿಯವರು ಅವರು ಗೆದ್ದಿದ್ದಾರೆ, ಅವರು ಪ್ರಶಸ್ತಿ ಕೊಟ್ಟಿದ್ದಾರೆ. ಯಾಕೆ ಅವ್ರು ಕರೆಸ್ತಿಲ್ಲ? ನಾವೇನು ವಿರೋಧ ಮಾಡ್ತಿಲ್ಲ ಮುಸ್ಲಿಮ್ಸ್ ಅಂತ. ನಮ್ಮ ದೇಶದಲ್ಲಿ ಇದ್ದೀವಿ, ನಾವು ಹಿಂದೂ ಮುಸ್ಲಿಂ ಅಂತಂದ ಇದ್ದೀವಿ. ನಮ್ಮನ್ನು ಕರೆಸಿ, ಇಬ್ಬರು ಇನಾಗ್ರೇಷನ್ ಮಾಡಿಸಿ, ಅದು ನಮಗೆ ತಪ್ಪಿಲ್ಲ. ನಮಗೆ ವಿರೋಧ ಮಾಡ್ತಿಲ್ಲ. ಸಿದ್ದರಾಮಯ್ಯ ಅವರೇ ನಾನು ಒಂದು ಹೇಳ್ತಾ ಇದ್ದೀನಿ, ಸಿದ್ದರಾಮಯ್ಯ ಅವರಿಗೆ ಅವ್ರನ್ನೂ ಕರೆಸಿ, ಇಬ್ಬರನ್ನೂ ಸೇರಿ ಜಂಟಿಯಾಗಿ ಹಿಂದೂ ಮುಸ್ಲಿಂ ಒಂದು ಭಾವೈಕ್ಯತೆ ಬರುತ್ತೆ, ಇನಾಗ್ರೇಷನ್ ಮಾಡಿಸಿ. ದಸರಾ ನಾಡ ಹಬ್ಬಕ್ಕೂ ಒಂದೊಳ್ಳೆ ಸಂದೇಶ ಬರುತ್ತೆ, ದೇಶಕ್ಕೂ ಒಂದು ಸಂದೇಶ ಹೋಗುತ್ತೆ. ಇದು ಸಿದ್ದರಾಮಯ್ಯ ಮಾಡಬೇಕು, ಬರೀ ಮುಸ್ಲಿಂ ಓಲೈಕೆ ಮಾಡಬಾರ್ದು ರಾಜಕಾರಣ. ಇದು ದಸರಾ ಹಬ್ಬ, ನಾಡ ಹಬ್ಬ ಎಲ್ಲ ಸೇರಿ ಹಬ್ಬ ಮಾಡೋದು. ದಯವಿಟ್ಟು ಸಿದ್ದರಾಮಯ್ಯ ದಯವಿಟ್ಟು ಹೇಳ್ದೆ ಅಂತ ಹೇಳಿ ಹಿಂದೂ ಮುಸ್ಲಿಂ ಸೇರಿಸಿ ದೀಪ ಕರೆಸಿ, ಅವ್ರು ಸಹ ಕರೆಸಿ ಇನಾಗ್ರೇಷನ್ ಮಾಡಿಸಿ. ಅದು ಸರಿ ಇಲ್ಲ. ಇವರು ಓಟ್ ಬ್ಯಾಂಕ್ಗೆ ಇವರು ಓಟ್ಗೋಸ್ಕರ ಇವರು ಇದೆಲ್ಲ ಯಾರನ್ನ ಕರ್ಕೊಂಬಂದು ಮಾಡೋದು ಸರಿ ಇಲ್ಲ. ಯಾನೇ ಆಗಲಿ, ಮೈಸೂರು ಅವಾಗಿಂದ ರಾಜ ಆಳಿರೋದು ಮೈಸೂರು. ಆ ಮೈಸೂರಿಗೆ ಇವಾಗ ಧಕ್ಕೆ ತರ್ತಾ ಇದ್ದೀರಾ. ಯಾರೋ ಒಬ್ರು ಮುಸ್ಲಿಮ್ಸ್ನ ಕರ್ಕೊಂಬಂದ್ಬಿಟ್ಟು ಉದ್ದಂಡೆ ಮಾಡೋದು ಸರಿ ಇಲ್ಲ. ಅದು ಇನ್ನು ನಮ್ಮ ದೇಶಕ್ಕೆ ಕಳಂಕ, ರಾಜ್ಯಕ್ಕೆ ಕಳಂಕ. ಆದ್ರೂ ನಾವು ಅದಕ್ಕೆ ಅನುಮತಿ ಕೊಡಲ್ಲ. ಎಲ್ಲ ಬೇಕಾದ್ರೆ ದಂಧೆ ಇದೆ ಅಂದ್ರೆ ಎದ್ದೇಳ್ತೀವಿ. ಏನೇಳಿ ದಂಗೆ ಅಂದ್ರೆ ಇಡೀ ಬೆಂಗಳೂರೇ ಬರ್ತದೆ, ಇಡೀ ನಾಳೆ ಬರ್ತದೆ ಹೇಳಿದ್ರೆ. ಆದರೆ ಏನು ಗೊತ್ತಾ, ಬೇರೆ ಬೇಜನ್ ಜನ ಇದ್ದಾರೆ ಅಂಥವ್ರು, ಪ್ರಶಸ್ತಿ ತಗೊಂಡಿರೋರು ಬೇಜನ್ ಜನ ಇದ್ದಾರೆ. ಬೇರೆ ಕೈಲಿ ಕೊಡಿಸಿ, ಬೇರೆ ಕೈಲಿ ಮಾಡಿಸಿ, ಬೇರೆ ಕೈಲಿ ಉದ್ದಟ್ಟೆ ಮಾಡಿಸಿ. ಎಲ್ಲರೂ ಸೇರಿ ಮಾಡಿದ್ರೆ ಅದು ಮೈಸೂರು ದಸರಾ ಹಬ್ಬ ಆಗುತ್ತೆ. ಇಲ್ಲ ಆಗಲ್ಲ ಅಂದ್ರೆ ಏನು ಆಗಲ್ಲ. ನಮ್ಮ ಹಿಂದೂಗಳಾಗಲಿ ಎಲ್ಲ ಮುಸ್ಲಿಂ ಅವರಾಗಲಿ ನಮ್ಮ ಅಣ್ಣ ತಮ್ಮಗಳಿದ್ದಾಗ ನಾವೆಲ್ಲ ಒಟ್ಟು ನಾವು ಕೂಡಿ ಕೆಲಸ ಮಾಡ್ಬೇಕಷ್ಟೇ. ಹೌದು, ಸರ್. ಅವರು ನಾವು ತೆಗೆದಾಕಾಗಲಿಲ್ಲ. ಯಾಕಂದರೆ ನಮ್ಮದು ಒಂದು ಲೆಕ್ಕಾಚಾರ ಐತೆ. ಯಾಕಂದರೆ ಅವರು ಅಣ್ಣ ತಮ್ಮಗಳಿದ್ದಂಗೆ, ನಾವು ಅಣ್ಣ ತಮ್ಮಗಳಿದ್ದಂಗೆ. ಅವ್ರು ಮಾಡೋ ಕೆಲಸ ಅವ್ರು ಮಾಡಲಿ, ನಮ್ಮ ಕೆಲಸ ನಾವು ಮಾಡ್ತಾಯಿದ್ವಿ. ಅವರು ಬೇರೆ ಅಂತ ಏನಿಲ್ಲ. ಅವರು ನಮಗೆ ಸಪೋರ್ಟ್ ಮಾಡ್ತಾರೆ, ನಾವು ಅವ್ರಿಗೆ ಸಪೋರ್ಟ್ ಮಾಡ್ತಾಯಿದ್ವಿ ಅಷ್ಟೇ. ಇಲ್ಲ, ಕಾಂಗ್ರೆಸ್ BJP ಬೇಕಾಗಿಲ್ಲ. JDS ನಮಗೆ ಅವರು ನಮ್ಗೆ ಹೆಲ್ಪ್ ಮಾಡ್ತಾರೆ. JDS ನಮ್ಗೆ ಬೇಕು. JDS ಬೇಕು, ಕುಮಾರಣ್ಣ ಬೇಕು ನಮಗೆ. ಅವರು ನಮಗೆ ಹೆಲ್ಪ್ ಮಾಡಿದ್ದಾರೆ, ಮಕ್ಕಳಿಗೆ ಅವ್ರಿಗೆ ಹೆಲ್ಪ್ ಮಾಡಿದ್ದಾರೆ. ಅವ್ರು ನಮ್ಗೆ ಬೇಕು. ಕಾಂಗ್ರೆಸ್ ಏನು ಮಾಡಿದ್ದಾರೆ ಸರ್, ಅವರ ಹೆಣ್ಮಕ್ಳು ಕೊಟ್ಟರು ನಾವೇನು ಇದು ಮಾಡೋಕ್ಕಾಗುತ್ತೆ ಸರ್? ಅದೇ ನನ್ನ ಮುಸ್ಲಿಮು ಅವೆಲ್ಲ ಬೇಕಲ್ಲ ಸರ್, ನಮ್ಮೆಲ್ಲ ಅಣ್ಣ ತಮ್ಮಗಳು ನಾವು. ಅದೊಂದು ಲೆಕ್ಕಾಚಾರ ಸರ್ ಒಂದು. ಥ್ಯಾಂಕ್ ಯು.